ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ದು ಸ್ಮಾಲ್ ಫ್ಯಾಮಿಲಿ. ನಮ್ಮ ಅಪ್ಪರು 9 ಜನ ಅಣ್ಣ ತಮ್ಮದಿರು, ನಮ್ಮ ಅಮ್ಮವ್ರು 11 ಜನ. ಸ್ಮಾಲ್ ಫ್ಯಾಮಿಲಿ, ಸ್ಮೈಲ್ ಫಾರ್ ಎವರ್. ಓಕೆನಾ? ಸೊ ಬೇಸಿಗೆ ರಜೆ ಬಂತು ಅಂತ ಕೇಳಿದ್ರೆ ನಮ್ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಳಲ್ಲಿ ಏನ್ ಮಾಡ್ತಾ ಇದ್ವಿ, ಊರಲ್ಲಿ ಸೇರ್ಕೋತಾ ಇದ್ವಿ. ಅವಾಗ ಮಧ್ಯಾಹ್ನ ಬಂದ್ರೆ ಸ್ನಾನ ಮಾಡಿಸ್ಬೇಕಿದ್ರಲ್ಲ, ಸಣ್ಣವ್ರು ಅವಾಗ ಇನ್ನು ನಾವು ಉದ್ದಕ್ಕೂ ನಿಲ್ಲಿಸ್ತಿದ್ರು. ಒಂದ್ಸಲಿಗೆ ಒಬ್ರನ್ನ ಇಬ್ರನ್ನ ಕರ್ಕೊಳ್ಳೋದು, ಸೊ ಸ್ನಾನ ಮಾಡಿಸೋದು, ಬೇಗ ಸೋಪ್ ಹಾಕೋದು, ಕಳ್ಸೋರು, ಹೊರಗಡೆ ಹೋಗ್ತಿದ್ವಿ. ಸಣ್ಣ ವಯಸ್ಸಲ್ಲಿ ನಮ್ಗೊಂದು ಮೈಂಡ್ ಸೆಟ್ ಇರ್ತಿತ್ತು, ಏನಂತ ಹೇಳಿ, ಬೇಗ ಸ್ನಾನ ಮಾಡ್ಕೋಬೇಕು, ನಾವ್ ಬೇಗ ಏನಾಗ್ಬೇಕು, ಆಟ ಆಡಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮೈಂಡ್ ಸೆಟ್ ಇರೋದು. ಮತ್ತೆ ಸಣ್ಣ ವಯಸ್ಸಲ್ಲಿ ತಣ್ಣೀರ್ ಸ್ನಾನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ವಾ? ಇಲ್ಲ. ಬಿಸಿನೀರ್ ಸ್ನಾನ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ವಿ, ಇಷ್ಟಪಡ್ತಾ ಇದ್ವಿ. ಸೊ ಅವಾಗ ಸ್ನಾನಕ್ ನಿಲ್ಸ್ಕೊಂಡಾಗ ನಾವ್ ಏನ್ ಮಾಡ್ತಿದ್ವಿ ಹೇಳಿ, ಸೊ ಮಗನ ಅದೇನು ಜಗ್ ಬರತ್ತಲ್ಲ, ಸರಿನಾ, ತಗೊಂಡು ಹಿಂಗ್ ಮಡ್ಚಾಕ್ಬಿಟ್ಟು ಇಲ್ಲಿಂದ ತಗೊಂಡು ಹಿಂಗ ನೀರ್ ತಗೋತಿದ್ವಿ. ಮೇಲಿಂದ ತಗೋತಿರ್ಲಿಲ್ಲ, ಹೌದಾ? ಇಲ್ಲಿ ಕೆಳಗ್ ಹಾಕ್ಬಿಟ್ಟು ಇಲ್ಲಿಂದ ನೀರ್ ತಗೋತಿದ್ವಿ. ಇದೆಲ್ಲರೂ ಮಾಡಿದೀನಿ ಅನ್ಕೋತೀನಿ. ಏನ್ರಿ ಕ್ಲಾಸ್ ಆನ್ಲೈನ್ ಕೇಳ್ತಿರೋರು? ಇವಾಗ ಸಣ್ಣ ವಯಸ್ಸಲ್ಲಿ ಸ್ನಾನಕ್ಕೆ ಹೋದ್ರು ನಾವು ಮೇಲಿಂದ ನೀರ್ ತಗೋತಿರಲ್ಲ. ಸಣ್ಣ ವಯಸ್ಸಲ್ಲಿ ಏನ್ ಮಾಡ್ತಿದ್ವಿ, ಕೆಳಗಿಂದ ತಗೊಂಡು ಜಗ್ನ ಉಲ್ಟಾ ದಬಾಕ್ಬಿಟ್ಟು ಇಲ್ಲಿಗೆ ಇಡೋದು, ಇಲ್ಲಿಂದ ನೀರ್ ತಗೋತಿದ್ವಿ. ಯಾಕಂಗ್ ಮಾಡ್ತಿದ್ವಿ? ನೀವ್ ಯಾಕಂಗ್ ಮಾಡ್ತೀರಿ ಹೇಳಿ? ಯಾಕೆ? ಹ ಯಾಕಪ್ಪ ಅಂತ ಕೇಳಿದ್ರೆ, ನಮ್ದೇನು ಅವಾಗೆಲ್ಲ ಏನು ಸೋಲಾರ್ ನೀರಾ, ಒಲೆ ಉರಿ ಹಾಕ್ತಿದ್ರು. ಕರೆಕ್ಟಾ? ಒಲೆ ಉರಿ ಹಾಕ್ತಿದ್ರು. ಸೊ ಏನಾಗ್ತಿತ್ತಪ್ಪ ಅಂತ ಕೇಳಿದ್ರೆ, ನಮ್ಗೇನು ಇಲ್ಲಿ ಬಿಸಿ ಕೊಟ್ಟಿದೀವಿ ಅಂದ್ರೆ ಇಲ್ಲಿ ಜಾಸ್ತಿ ಬಿಸಿನೀರ್ ಇರುತ್ತೆ. ಇಲ್ಲೇನಾಗಿರ್ತದೆ, ಜಾಸ್ತಿ ಬಿಸಿನೀರ್ ಇರುತ್ತೆ. ಇಲ್ಲಿಂದ ನೀರ್ ತಗೊಂಡ್ರೆ ಸೊ ಏನಾಗ್ತಿರುತ್ತೆ, ಚೆನ್ನಾಗಿ ನಮ್ಗೆ ಕೂಲ್ ಆಗುತ್ತೆ, ಸೊ ಬಿಸಿನೀರ್ ಬರುತ್ತೆ ಅಂತ ಹೇಳಿ ನಾವ್ ಯಾವಾಗ ಹಂಗೆ ಉಲ್ಟದ ಹಾಕ್ಬಿಟ್ಟು ಇಲ್ಲಿಂದ ನೀರ್ ತಗತಿದ್ವಲ್ಲ, ಸ್ನಾನ ಮಾಡ್ಕೊಂಡ್ರೆ ಮೈ ಎಲ್ಲ ಚಳಿ ಆಗ್ತಿತ್ತು. ಯಾಕಂದ್ರೆ ಬಿಸಿನೇ ಇರ್ತಿರಲ್ಲ ನೀನು. ಅವಾಗ ನಾವಲ್ಲಿ ಬೈತಿದ್ವಿ, ಹೌದಾ? ಯಾಕಪ್ಪ ಅಂತ ಕೇಳಿದ್ರೆ, ಡೌನ್ ಅಲ್ಲಿ ಬಿಸಿ ಇರುತ್ತೆ ಅಂತ ತಗತಾ ಇದ್ರಂತೆ, ಕೆಳಗಡೆ ಆಟ ಇರುತ್ತೆ ಅಂತ ತಗತಿದ್ವಂತೆ ರೇಖಾ ಅವ್ರು, ದೇವ ಅವರು. ಅವಾಗೇನೋ ಮಜಾವಂತೆ ಸಿದ್ದರಾಮ್ ಅವ್ರಿಗೆ. ಸರಿ, ಏನೋ ಒಂದು ಸರಿ ಹಂಗ್ ತಗೋತಿದ್ವಿ. ಹಂಗ್ ಮಾಡ್ದಾಗ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಸೊ ಓಕೆ, ಕೆಳಗಡೆ ಬಿಸಿ ಇರುತ್ತೆ ಅಂತ ತಗೋತಿದ್ವಿ. ತಲೆ ಮೇಲೆ ಸ್ನಾನ ಕೊಂಡ್ರೆ ಫುಲ್ ಚಳಿ ಆಗ್ತಿತ್ತು ಮೈಯೆಲ್ಲ. ಇನ್ನು ನೀರೇ ಕಾಯಿಸಿಲ್ಲ, ನೀವು ಬಿಸಿ ಆಗಿಲ್ಲ, ಆದ್ರೂ ನಮ್ಮ ಈಗಲೇ ಕರ್ಸಿದಿರಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಬೈಕೋತಿದ್ವಿ. ಅಲ್ಲೇ ಮುಂದೆ ಹೊಡಿತಿದ್ವಿ, ಹೊಡ್ಸ್ಕೊಂಡ್ ಆಚೆ ಬರ್ತಿದ್ವಿ. ಸೊ ನನ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆನಾ, ಫಸ್ಟ್ ನೀರ್ ಎಲ್ಲಿ ಬಿಸಿ ಆಗತ್ತೆ? ಮೇಲ್ ಬಿಸಿ ಆಗತ್ತೆ, ಕೆಳಗ್ ಬಿಸಿ ಆಗತ್ತ? ಈಗ ಒಂದು ನೀವು ಬಿಸಿ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ ಎಲ್ಲಿ ಕೆಳಗ್ ಬಿಸಿ ಆಗತ್ತೆ. ಓಕೆ, ಎಲ್ಲಿ ಬಿಸಿ ಆಗತ್ರಿ? ಫಸ್ಟ್ ನೀರ್ ಎಲ್ಲಿ ಬಿಸಿ ಆಗೋದು ಮೀನ್ಸ್ ಒಂದು ಲೇಯರ್ ಅಂತ ಬಂದ್ರೆ ಎಲ್ಲಿ ಬಿಸಿ ಆಗತ್ತೆ? ಸರಿನಾ? ಕೆಳಗ ಮೇಲ? ಎಲ್ರಿ ಮೇಡಮ್? ಓಕೆನಾ, ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಇವರು ಕೆಳಗೆ ಮೇಲೆ ಅಂತ ಹೇಳ್ತಾ ಇದಾರೆ. ಮೂವ್ ಟು ದಿ ಟಾಪ್. ರಕ್ಷಿತಾ ಅವರು ಟಾಪಿಗೆ ಮೂವ್ ಆಗತ್ತೆ ಅಂತ ಹೇಳ್ತಾ ಇದೀರಿ. ಓಕೆ, ಸಂತೋಷ್ ಅವ್ರ ಟಾಪು, ಶಶಿಕಾಂತ್ ಅವ್ರ ಕೆಳಗೆ, ರೇಖಾ ಅವ್ರ ಮೇಲೆ. ಓಕೆ, ನೀವು ಕೆಳಗೆ ಮೇಲೆ. ನೀರ್ ಯಾವಾಗ್ಲೂ ಫಸ್ಟ್ ಮೇಲ್ ಬಿಸಿ ಆಗತ್ತೆ. ಬಿಸಿ ಆಗತ್ ತಗೋಬೇಕು. ಪಾರ್ಟಿಕಲ್ಸ್ ಹೀಟ್ ಆಗಿ ಪರ್ಪಸ್ ಬರಲ್ಲ. ನೀರ್ ಯಾವಾಗ್ಲೂ ಫಸ್ಟ್ ಎಲ್ಲಿ ಬಿಸಿ ಕೇಳ್ತಾ ಇದೀನಿ ಹೊರತು ಪಾರ್ಟಿಕಲ್ ಎಲ್ಲಿ ಹೀಟ್ ಆಗತ್ತೆ ಅಂತ ಹೇಳ್ತಾ ಇಲ್ಲ. ನೋಡಿ, ಇವಾಗ ಒಂದು ಪಾರ್ಟಿಕಲ್ ಹಾಟ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಪಾರ್ಟಿಕಲ್ ಕೂಲ್ ಇದೆ, ಕೋಲ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಇವೆರಡರ ಡೆನ್ಸಿಟಿ ಯಾವ್ದು ಜಾಸ್ತಿ? ಸಾಂದ್ರತೆ ಯಾವ್ದ್ರಲ್ಲಿ ಜಾಸ್ತಿ? ಡೆನ್ಸಿಟಿ ಭಾರ ಕೋಲ್ಡ್ ಅಲ್ಲಿ ಡೆನ್ಸಿಟಿ ಜಾಸ್ತಿ, ಹೌದಾ? ಕೋಲ್ಡ್ ಅಲ್ಲಿ ಏನಾಗಿರ್ತದಪ್ಪ ಅಂತ ಕೇಳಿ ಡೆನ್ಸಿಟಿ ಜಾಸ್ತಿ. ಹಾಟ್ ಅಲ್ಲಿ ಏನಾಗಿರ್ತದಪ್ಪ ಅಂತ ಕೇಳಿದ್ರೆ ಇದ್ರಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೆ. ಇದರ ಡೆನ್ಸಿಟಿ ಕಮ್ಮಿ ಇರುತ್ತೆ, ಇದರ ಡೆನ್ಸಿಟಿ ಜಾಸ್ತಿ ಬರುತ್ತೆ. ಸರಿನಾ? ಯಾವುದೇ ಒಂದು ವಸ್ತು ಕೆಳಗಡೆ ಇದೆ ಅಂತ ಹೇಳಿದ್ರೆ ಏನಂತ ಅರ್ಥ? ಅದು ಡೆನ್ಸಿಟಿ ಜಾಸ್ತಿ ಇದೆ ಅಂತ ಅರ್ಥ, ಹೌದಾ? ಡೆನ್ಸಿಟಿ ಜಾಸ್ತಿ ಇದ್ರೆ, ಸಾಂದ್ರತೆ ಅಂತಕ್ಕಂಥದ್ದು ಹೆಚ್ಚಿಗೆ ಇದ್ರೆ ಅದು ಯಾವಾಗ್ಲೂ ಕೆಳಗಿರುತ್ತೆ. ಸಾಂದ್ರತೆ ಅಂತಕ್ಕಂಥದ್ದು ಕಮ್ಮಿ ಇದ್ರೆ ಅದೇನಾಗಿರ್ತದೆ? ಮೇಲಿರುತ್ತೆ. ಕರೆಕ್ಟಾ? ನಾವ್ ಯಾವಾಗ ನೀರ್ನ ಬಿಸಿ ಮಾಡ್ತೀವಿ ನೋಡಿ, ಇಲ್ಲಿ ಯಾವಾಗ ನೀರ್ನ ಬಿಸಿ ಮಾಡ್ತೀವಲ್ಲ, ಇಲ್ಲಿ ಪಾರ್ಟಿಕಲ್ಸ್ ಏನಾಗ್ತವೆ? ಹೀಟ್ ಆಗ್ತವೆ. ಹೀಟ್ ಆಯ್ತಪ್ಪ ಅಂತ ಕೇಳಿದ್ರೆ ಹಾಟ್ ಅದು ಅಂದ್ರೆ ಏನಂತ ಅರ್ಥ? ಡೆನ್ಸಿಟಿ ಅವುಗಳದ್ದು ಕಮ್ಮಿ ಆಯ್ತು. ಕಮ್ಮಿ ಆದಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ ಈ ಕೂಲ್ ಮಾಲಿಕ್ಯೂಲ್ಸ್ ಏನಾಗ್ತವೆ? ಅದು ಆಟ ಆದ ತಕ್ಷಣ ಸುಯಿ ಅಂತ ಮೇಲ್ ಬಂದ್ಬಿಡುತ್ತೆ. ರೆಡ್ ಮಾರ್ಕ್ ಅಲ್ಲಿ ತೋರಿಸಿದಾರೆ ನೋಡಿ, ವಾರ್ ಮಾಲಿಕ್ಯೂಲ್ಸ್ ಮೇಲ್ ಬಂದ್ಬಿಡುತ್ತೆ, ಮೇಲ್ ಬಂದ್ ಸೇರ್ಕೊಂಡ್ಬಿಡುತ್ತೆ ಅದು. ಸರಿನಾ? ಆಮೇಲೆ ಕೂಲ್ ಮಾಲಿಕ್ಯೂಲ್ಸ್ ಏನಾಗ್ತಾವಪ್ಪ ಅಂತ ಕೇಳಿದ್ರೆ ಫುಲ್ ಕೆಳಗ್ ಬಂದ್ಬಿಡ್ತವೆ. ಆ ಮಾಲಿಕ್ಯೂಲ್ಸ್ ಅಲ್ಲಿ ಉಳ್ಕೊಳ್ಳೋದಿಲ್ಲ. ವಾರ್ ಮಾರ್ಕ್ ತಕ್ಷಣ ಏನಾಗ್ತಾವ? ಮೇಲ್ ಬರ್ತವೆ. ಆಮೇಲೆ ಕೂಲ್ ಏನಾಗ್ತಾವೆ? ಇಲ್ಲಿ ಸೇರ್ಕೊತವೆ. ಅದಕ್ಕೇನೆ ಫಸ್ಟ್ ಯಾವಾಗ್ಲೂ ನೀರು ಎಲ್ಲಿ ಬಿಸಿ ಆಗತ್ತಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ವಾಟರ್ ಯಾವಾಗ್ಲೂ ಎಲ್ಲಿ ಹೀಟ್ ಆಗತ್ತಪ್ಪ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಅಪ್ಪರ್ ಸರ್ಫೇಸ್ ಅಥವಾ ಮೇಲ್ಭಾಗದಲ್ಲಿ ಅಂತ ಹೇಳ್ತೀವಿ. ಅಪ್ಪರ್ ಸರ್ಫೇಸ್ ಅಥವಾ ಮೇಲ್ಭಾಗ ಅಂತ ಏನ್ ಮಾಡ್ತೀವಿ ನಾವು ಕರ್ಕೋತೀವಿ. ಸರಿನಾ? ಇದು ಬಂದ್ಬಿಟ್ಟು ಕಾನ್ಸೆಪ್ಟ್. ಯಾಕೆ ಅಂತ ಹೇಳ್ಬಿಟ್ಟು
ಇದು ಬಂದು ಯಾಕೆ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇದು ತುದಿಲಿ ಹಿಂಗ್ ಬರುತ್ತೆ, ಸರಿನಾ. ಸೊ ಅದಕ್ಕೆ ಕೇಳದೆ ನೀರ್ ಯಾವಾಗ್ಲೂ ಫಸ್ಟ್ ಎಲ್ಲಿ ಬಿಸಿ ಆಗುತ್ತೆ ಅಂತ ಕೇಳಿದ್ರೆ ಮೇಲ್ಗಡೆ ಬಿಸಿ ಆಗತ್ತೆ. ಇದು ನೀವು ಲೈವ್ ನೋಡ್ಬೇಕಂತ ಹೇಳಿದ್ರೆ ನೀವು ಹೀಟ್ ಅನ್ನ ಬಿಸಿ ಮಾಡೋದು ಒಂದು ಕಾಯಿಲ್ ಬರುತ್ತೆ ಇಷ್ಟು ಉದ್ದ, ಗೊತ್ತು ತಾನೆ. ನಾರ್ಮಲ್ PG ಗಳಲ್ಲಿ ಇಟ್ಕೊಂಡಿರ್ತೀರ ಎಲ್ಲಾರು. ಹೀಟ್ ನ ಬಿಸಿ ಮಾಡೋದು ಬಹಳ ಡೇಂಜರ್, ಅದು ಸ್ವಲ್ಪ ಶಾಕ್ ಹೊಡೆದ್ರೆ ಹೊಗೆನೆ ಹಾಕೊಂಡ್ಬಿಡ್ತಾರೆ, ಹೌದಾ. ನೀರ್ನ ಬಿಸಿ ಮಾಡೋದು ಏನಾಗಿರುತ್ತೆ, ಒಂದು ಕಾಯಿಲ್ ಬರುತ್ತೆ, ಸರಿನಾ. ಸೊ ನೀವು ಅದನ್ನ ಒಂದ್ ಬಕೆಟ್ ಅಲ್ಲಿ ಆನ್ ಮಾಡಿ ಬಿಟ್ಬಿಡಿ, ಒಂದ್ 1/4 ಗಂಟೆ ಆದ್ಮೇಲೆ ತೆಗೆದು ನೋಡಿ, ಫುಲ್ ಮೇಲ್ಗಡೆ ಮುಟ್ಟು ಹೀಟೇ ಇರುತ್ತೆ. ಫುಲ್ ಕೈ ಒಳಗಾಗ್ಬಿಟ್ಟು ಕೆಳಗಡೆ ಮುಟ್ಟು ನೋಡಿ, ಒಂಚೂರು ಹೀಟ್ ಇರಲ್ಲ. ಬೇಕಾದ್ರೆ ನಿಮ್ ಮನೇಲಿ ಕಾಯಿಲ್ ಇದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ. ಕಾಯಿಲ್ ಅಥವಾ ನಿಮ್ ಮನೆ ಫ್ರೆಂಡ್ಸ್ ಅಥವಾ PG ಇಟ್ಕೊಂಡಿರ್ತಾರೆ, ಎಲ್ರು ಮೇ ಬಿ ಅದನ್ನ ಯೂಸ್ ಮಾಡೋದು, ಹೌದಾ. ಸೊ ಅಥವಾ ನಿಮ್ ಮನೆ ಒಂದ್ ಬಿಸಿನೀರ್ನೇ ಬಿಸಿ ಮಾಡ್ರಪ್ಪ, ಯಾವ್ದು ಬೇಡ, ಒಂದ್ 5 ನಿಮಿಷ ಮನೇಲಿ ಸ್ಟವ್ ಮೇಲೆ ಇಡಿ. ಫಸ್ಟ್ ಸ್ವಲ್ಪ ಒಂದು 3 to 4 minutes ಮಾಡಿ, ಮೇಲ್ಗಭಾಗ ಇರ್ತಕ್ಕಂಥ ಅಪ್ಪರ್ ಸರ್ಫೇಸ್ ಮುಟ್ಟಿ ಹೀಟ್ ಅನ್ಸುತ್ತೆ, ಸ್ವಲ್ಪ ಒಳಗ್ ಕೈ ಹಾಕಿ ನೋಡಿ. ಮತ್ ಜಾಸ್ತಿ ಬಿಸಿ ಮಾಡ್ಬಿಟ್ಟು ಒಳಗ್ ಕೈ ಹಾಕ್ಬಿಡಿ, ಕೈ ಬರ್ನ್ ಆಗತ್ತೆ. ಸ್ವಲ್ಪ ಬಿಸಿ ಮಾಡಿ ಇಲ್ಲಿರತ್ತೆ, ಮತ್ ಕೈ ಒಳಗಾಕ್ ನೋಡಿ, ಇಲ್ಲಿ ಪೂರ್ತಿ ಕೂಲ್ ಇರುತ್ತೆ, ಇಲ್ಲಿ ಏನಾಗಿರೋದಿಲ್ಲ, ಹೀಟ್ ಆಗಿರೋದಿಲ್ಲ. ಇದು ಬಿಕಾಸ್ ಆಫ್ ಕನ್ವೆಕ್ಷನ್. ಯಾಕೆ ಹಿಂಗಾಯ್ತು, ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಯ್ತು ಬೈ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಇದನ್ನ ನಾವೇನಂತ ಹೇಳ್ತೀವಿ, ಕನ್ವೆಕ್ಷನ್ಸ್ ಅಂತ ಕರೆಯೋದು, ಸರಿನಾ. ಸೊ